ಮಹಾನಂದಿ ಕೋಟಂ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ. ಬಳ್ಳಾರಿ ನಗರದ ಮಹಾನಂದಿ ಕೋಟಂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದೇ ಜನವರಿ 26ರಂದು ಪಾರ್ವತಿ ನಗರ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಮಂಗಳವಾರ ನಡೆಯಿತು. ಕ್ಲಸ್ಟರ್ನ 7 ಶಾಲೆಗಳ ವಿದ್ಯಾರ್ಥಿಗಳು ತಮ್ಮ ಕಲಿಕೆಗಳನ್ನು ಪ್ರದರ್ಶಿಸಿ ಬಹುಮಾನವನ್ನ ಪಡೆದುಕೊಂಡಿದ್ದು, ಶಾಲೆಯ ಮುಖ್ಯ ಶಿಕ್ಷಕಿ ಪಿ ಎರೆಮ್ಮ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಕಾರ್ಯಕ್ರಮವನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಸಿ ನಿಂಗಪ್ಪ ಉದ್ಘಾಟಿಸಿ, ಕಲಿಕಾ ಹಬ್ಬವು ಶಾಲಾ ಶಿಕ್ಷಣದ ಗುಣಮಟ್ಟ ಮತ್ತು ಕಲಿಕೆಯ ಆಸಕ್ತಿ ಹೆಚ್ಚಿಸುವ ಸಮುದಾಯ ಕೇಂದ್ರಿತ ಅಭಿಯಾನ ಎಂದಿದ್ದಾರೆ. ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ಡಿ ಶಿವಮ್ಮ ಮಾತನಾಡಿದ್ದು, ಕಲಿಕಾ ಹಬ್ಬವು ಮಕ್ಕಳಲ್ಲಿ ಆತ್ಮವಿಶ್ವಾಸ, ಸೃಜನಶೀಲತೆ, ವಿಮರ್ಶಾತ್ಮಕ ಚಿಂತನೆ ಹಾಗೂ ನಾಯಕತ್ವ ಗುಣಗಳನ್ನು ಬೆಳೆಸುತ್ತದೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿ ಶಿವಶಂಕರ್, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಬಿ ಸುಧಾ, ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾದಂತಹ ಉಪೇಂದ್ರ, ಹಿರಿಯ ದಲಿತ ಸಾಹಿತಿ ಎನ್ ಡಿ ವೆಂಕಮ್ಮ ಮತ್ತು ಸಿದ್ದಲಿಂಗಮ್ಮ ಎಲ್, ಪ್ರಮೀಳಾಬಾಯಿ ಎಂ, ಅನಿತಾ HY ಸೇರಿದಂತೆ ಷಣ್ಮುಖ ಸೇರಿದಂತೆ ಕ್ಲಸ್ಟರ್ನ ಎಲ್ಲ ಶಾಲಾ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ನಗರ ಮುಖಂಡರು ಹಾಗೂ ಅಡುಗೆ ಸಹಾಯಕರು ಕೂಡ ಈ ವೇಳೆ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಿ ಶಿವಮ್ಮ ಅಂತ. ನಾವು ಪಾರ್ವತಿ ನಗರ ಕ್ಲಸ್ಟರ್ನ CRP ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಕ್ಲಸ್ಟರ್ನಲ್ಲಿ ಸಂಭ್ರಮದ ದಿನ ಅಂತ ಹೇಳ್ಬೋದು. ಯಾಕಂದ್ರೆ ಸರ್ಕಾರಿ ಜಾರಿ ಮಾಡಿರ್ತಕ್ಕಂಥ ಒಂದು ಕಲಿಕಾ ಹಬ್ಬ ಅಂತ ಒಂದು ಕಾರ್ಯಕ್ರಮದಲ್ಲಿ 1 ರಿಂದ 5ನೇ ತರಗತಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಎಲ್ಲಾ ಮಕ್ಕಳಿಗೂ ಇವತ್ತು ಒಂದು ಕಲಿಕಾ ಹಬ್ಬದ ಮೂಲಕ ನಾವು ಮಕ್ಕಳಿಗೆ ಒಂದು ಚಟುವಟಿಕೆಗಳನ್ನ ಮಾಡಿಸ್ತಾ ಇದ್ದೀವಿ. ಈ ಒಂದು ಕ್ಲಸ್ಟರ್ನಲ್ಲಿ ನಮ್ಮ ಕ್ಲಸ್ಟರ್ ಬರ್ತಕ್ಕಂಥ 7 ಶಾಲೆಗಳು ಸರ್ಕಾರಿ ಶಾಲೆಗಳಿದಾವೆ. ಆ ಶಾಲೆಗಳಿಂದ ಆಯ್ದ ಕಲಿಕೆಯಲ್ಲಿ ಹಿಂದಿರ್ತಕ್ಕಂಥ ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಈ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸಿ ನಾವು ಈ ಮಕ್ಕಳಿಗೆ ಅಕ್ಷರ ಜ್ಞಾನ, ಸಂಖ್ಯಾ ಜ್ಞಾನ, ಇದಕ್ಕೆ ಉತ್ತೇಜನ ಕೊಡ್ತಕ್ಕಂಥ ಒಂದು ಬಲವರ್ಧನೆಗೋಸ್ಕರ ಈ ಒಂದು ಕಲಿಕಾ ಹಬ್ಬವನ್ನು ನಾವು ಮಾಡ್ತಾ ಇದ್ದೀವಿ. ಈ ಒಂದು ಕಲಿಕಾ ಹಬ್ಬ ಮಕ್ಕಳು ಸಂತೋಷದಾಯಕವಾಗಿ ಹಾಗೂ ಅನುಭವದ ಮೂಲಕ ಈ ಮಕ್ಕಳು ಕಲಿಬೇಕು, ಮಕ್ಕಳು ಶಾಶ್ವತವಾಗಿ ನೆನಪಿನಿಟ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತಾನು ಹೇಳ್ಬೋದು. ಇವತ್ತು ಬೆಳಗ್ಗೆಯಿಂದ ನಾವು ಸುಮಾರು 7 ಚಟುವಟಿಕೆಗಳನ್ನ ನಾವು ರೂಮ್ಗಳಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆ ಮಕ್ಕಳು ಇವತ್ತು ಎಲ್ಲಾ ಮಕ್ಕಳು ಸಂತೋಷವಾಗಿ ಭಾಗವಹಿಸಿದ್ದಾರೆ ಮತ್ತು ಅನುಭವದ ಮೂಲಕನೂ ಕಲಿಕೆಯನ್ನು ಕಲಿಸಿದ್ದಾರೆ. ಅದಕ್ಕಾಗಿ ನಮ್ಮ ಟೀಚರ್ಸ್ ಸಾಕಷ್ಟು ಇವತ್ತು ಪ್ರಯತ್ನಗಳನ್ನ ಮಾಡಿ ಇವತ್ತು ಮಕ್ಕಳಿಗೆಲ್ಲ ಒಂದು ಉತ್ತೇಜನವನ್ನು, ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ನನ್ನ ಹೆಸರು ಸುಧಾ ಅಂತ. ನಾನು ಬಳ್ಳಾರಿ ಪಶ್ಚಿಮ ವಲಯ ಕುರುಗೋಡದ BRP ಮಾತಾಡ್ತಾ ಇದ್ದೀನಿ. ಇಲ್ಲಿ ಇವತ್ತು ನಮ್ಮ ಪಾರ್ವತಿ ನಗರ ಕ್ಲಸ್ಟರ್ ಅಲ್ಲಿ ಕಲಿಕಾ ಹಬ್ಬವನ್ನ ಹಮ್ಮಿಕೊಂಡಿದ್ದಾರೆ. ಈ ಕಲಿಕಾ ಹಬ್ಬ ಅನ್ನೋದು ಸರ್ಕಾರದಿಂದ ಬಂದಿರತಕ್ಕಂಥ ಯೋಜನೆ ಆಗಿದ್ದು, ಈ ಒಂದು ಯೋಜನೆಯಲ್ಲಿ ಎಲ್ಲಾ ಮಕ್ಕಳು ಕೂಡ ಸಂತಸದಾಯಕ ಕಲಿಕೆಯನ್ನ ಕಲಿತು ಮತ್ತೆ ಒಂದು ಕೇಂದ್ರ ಸ್ಥಳದಲ್ಲಿ ಈ ಒಂದು ಕಲಿಕಾ ಹಬ್ಬವನ್ನ ಮಾಡಿದ್ದಾರೆ. ಈ ಕೇಂದ್ರ ಸ್ಥಳದಲ್ಲಿ ಆ ಕ್ಲಸ್ಟರ್ನ ಎಲ್ಲಾ ಶಾಲೆಗಳಿಂದ ಮಕ್ಕಳು ಬಂದು ತಮ್ಮಲ್ಲಿ ಕೊಟ್ಟಿರ್ತಕ್ಕಂಥ ಚಟುವಟಿಕೆಗಳನ್ನ ಮಾಡಿಬಿಟ್ಟು ಆ ಒಂದು ಚಟುವಟಿಕೆಗಳನ್ನ ಇದರಲ್ಲಿ ತಮ್ಮ ಸೃಜನಶೀಲತೆಯ ಮೂಲಕ ಹೊರಹೊಮ್ಮಿಸಿ ಪ್ರತಿಯೊಂದು ಶಾಲೆಯಿಂದ ಯಾವ್ಯಾವ ಮಕ್ಕಳು ಏನೇನ್ ಮಾಡಿದ್ದಾರೆ ಅಂತ ಒಬ್ಬರು ನೋಡಿ ಮತ್ತೊಬ್ರು ಕಲೀಲಿಕ್ಕೆ ಕೂಡ ಒಂದು ಕಲಿಕಾ ಹಬ್ಬ ತುಂಬಾ ಸಹಾಯಕವಾಗಿದೆ. ಹಾಗೆ ಗೆದ್ದಂತಹ ಮಕ್ಕಳಿಗೆ ಕೂಡ ಇಲ್ಲಿ ಪ್ರೋತ್ಸಾಹದಾಯಕವಾಗಿ ಬಹುಮಾನವನ್ನು ಕೂಡ ನೀಡಲಾಗ್ತಾ ಇದೆ. ಮತ್ತೆ ಎಲ್ಲಾ ಶಿಕ್ಷಕರು ಕೂಡ ಒಂದು ಶಾಲೆಯಿಂದ ಮತ್ತೊಂದು ಶಾಲೆಗೆ ಬಂದು ಒಂದು ರೀತಿ ಮನೆಯಲ್ಲಿ ಯಾವ ರೀತಿ ಹಬ್ಬ ಮಾಡ್ತೀವೋ ಅದೇ ತರ ನಾವು ಕೂಡ ಶಾಲೆಗಳಲ್ಲೂ ಕೂಡ ಒಂದು ಹಬ್ಬ ಮಾಡ್ಬೋದು ಕಲಿಕಾ ಹಬ್ಬವನ್ನ ಅಂತ ಈ ಒಂದು ಕಲಿಕಾ ಹಬ್ಬ ನಿರೂಪಿಸುತ್ತೆ. ಎನ್ ಡಿ ವೆಂಕಮ್ಮ ಅಂತ ಹೇಳ್ಬಿಟ್ಟು ಸಾಹಿತಿ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರಾಜ್ಯ ಪ್ರಶಸ್ತಿ ಪುರಸ್ಕೃತಳು ಮತ್ತು ಈ ಶಾಲೆಯ ಎಲ್ಲ ಆಗು ಹೋಗುಗಳ ಬಗ್ಗೆ ಅತಿ ಹೆಚ್ಚಿನ ಕಾಳಜಿಯನ್ನ ಹೊಂದಿರತಕ್ಕಂತಹ ಒಬ್ಬ ಸಾಹಿತಿ ಅಷ್ಟೇ. ಆದರೆ ಕಲಿಕೆ ಹಬ್ಬ ಈ ಒಂದು ಯೋಜನೆಯನ್ನು ಸರ್ಕಾರ ಹೊಸದಾಗಿ ನಮ್ಮ ಸರ್ಕಾರದಿಂದ ಯೋಜಿತಗೊಂಡಿದೆ. ಈ ಒಂದು ಹಬ್ಬ ನಮ್ಮ ಶಾಲೆಯಲ್ಲಿ ಸ್ಲಮ್ ಏರಿಯಾ ಆದ್ರೆ ಕೂಡ ಈ ಒಂದು ಕಟ್ಟಡ ನಿರ್ಮಾಣ ಮತ್ತು ಈ ಶಾಲೆಯ ಆವರಣ ಮತ್ತು ಇಲ್ಲಿ ಬಂದಿರತಕ್ಕಂಥ 7 ಶಾಲೆಯ ಉಪಾಧ್ಯಾಯನಿಯರು ಮತ್ತು ಮುಖ್ಯ ಉಪಾಧ್ಯಾಯರು ಮತ್ತು ಸಿಬ್ಬಂದಿಯವರು ಎಲ್ಲರೂ ಕೂಡ ತಮ್ಮ ಮಕ್ಕಳನ್ನ ಪ್ರತಿಭೆಗಳನ್ನ ಗುರುತಿಸೋದಕ್ಕೆ ಕರ್ಕೊಂಡು ಬಂದಿದ್ದಾರೆ. ನಿಜವಾಗ್ಲೂ ಕೂಡ ನನಗೆ ಬಹಳ ಅವರೆಲ್ಲರಿಗೂ ಕೂಡ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಿಂಗಪ್ಪ ಅಂತ ಹೇಳಿ ನಾನು ಬಳ್ಳಾರಿ ಜಿಲ್ಲಾ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತೀನಿ. ಸೊ ಕಲಿಕಾ ಹಬ್ಬ ಇದು ಮಕ್ಕಳಿಗೆ ಒಂದು ಉತ್ಸಾಹವನ್ನ ತರ್ತಕ್ಕಂಥ ಒಂದು ಹಬ್ಬ. ಕಲಿಕಾ ಹಬ್ಬ ನಿಜವಾಗ್ಲೂ FLN ಮಕ್ಕಳನ್ನು ಗುರುತಿಸಿ ಸಂಬಂಧಪಟ್ಟ 1 ರಿಂದ 5ನೇ ತರಗತಿ ಇರ್ತಕ್ಕಂಥ ಮಕ್ಕಳು, FLN ಅಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳಿಗೆ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಈ ಒಂದು ಕಾರ್ಯಕ್ರಮದ ಮುಖ್ಯನ ಹೊರಗೆ ಹಾಕ್ತಕ್ಕಂಥ ಒಂದು ವೇದಿಕೆನೇ ಇದು ಕಲಿಕಾ ಹಬ್ಬ ಅಂತಕ್ಕಂಥದ್ದು. ಈ ಕಲಿಕಾ ಹಬ್ಬದಲ್ಲಿ ನಿಜವಾಗ್ಲೂ ಇರ್ತಕ್ಕಂಥ ಪ್ರತಿಯೊಂದು ಮಕ್ಕಳು FLN ಮಕ್ಕಳು
ಬಹಳ ಬಹಳ ಉತ್ಸಾಹದಿಂದ, ಬಹಳ ಸಂತೋಷದಿಂದ, ಬಹಳ ಚಟುವಟಿಕೆ ಮುಖಾಂತರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು ನೋಡಿದಾಗ ನಮಗೆ ಅನಿಸುತ್ತೆ ಮಕ್ಕಳಲ್ಲಿ, ಪ್ರತಿಯೊಂದು ಮಕ್ಕಳಲ್ಲಿ ಒಂದೊಂದು ಪ್ರತಿಭೆ ಇದೆ ಅಂತಕ್ಕಂಥದ್ದನ್ನ ಗುರುತಿಸಲಿಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ವೇದಿಕೆಯ ಕಾರ್ಯಕ್ರಮನೇ ಕಲಿಕಾ ಹಬ್ಬ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ. ಹಾಗಾಗಿ ಬಹಳ ಈ ಒಂದು ಶಾಲೆ ನಾನು ಗಮನಿಸಿ ನೋಡಿದಾಗ ಅದು ಮಾನಂದಿ ಕೊಟ್ಟಂ ಶಾಲೆ ನಿಜವಾಗಲೂ ಇರ್ತಕ್ಕಂಥ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಒಂದು ಶಾಲೆ ಮತ್ತು ಮಾದರಿಯ ಶಾಲೆಯಾಗಿ ಈಗ ಹೊರಹೊಮ್ಮತಕ್ಕಂಥದ್ದು ನೋಡಿದಾಗ ಬಹಳ ಖುಷಿ ಅನಿಸುತ್ತೆ. ಇಂಥ ಒಂದು ಪಾರ್ವತಿ ನಗರ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವನ್ನು ಈ ಶಾಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜವಾಗಲೂ ಬಹಳ ಪ್ರಶಂಸನೀಯ ಮತ್ತು ಶ್ಲಾಘನೀಯ ಮತ್ತು ನಿಜವಾಗಲೂ ಸಂತೋಷ ವಿಷಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿ ಇದು ಸೂರ್ಯ ನ್ಯೂಸ್ ಕನ್ನಡ.